ನಮಸ್ಕಾರ ಎಲ್ಲರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ನೆನ್ನೆ ಅಂತೂ 5 ನಿಮಿಷನೂ ಫ್ರೀನೇ ಇರ್ಲಿಲ್ಲ, ಅಷ್ಟು ಮಳೆ ಬಂತು. ಇವತ್ತು ಬೆಳಿಗ್ಗೆ ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಬರ್ತಿದೆ ಅಂತ ಅನ್ನಿಸ್ತು. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ನ ನೋಡ್ತಿದ್ರೆ, ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಗಿನ್ನ ಹೆಚ್ಚು ವಿಡಿಯೋ ಮಾಡ್ಬೇಕು ಅಂತ ಅನ್ಸುತ್ತೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಬೆಳಿಗ್ಗೆ ಎದ್ದು ಎಲ್ಲರಿಗೂ ಟೀ ಕಾಫಿ ಎಲ್ಲ ಮಾಡ್ಕೊಟ್ಟಿದ್ದಾದ್ಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಉಪ್ಮಾ ಅಂದ್ರೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿನೆಲ್ಲ ಹಾಕಿ ಮಾಡೋಣ, ಟೇಸ್ಟಿ ಆಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೇದು ಅಂತ ಹೇಳಿ ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ವೆಜ್ ನಾನ್ ವೆಜ್ 2 ಅಡ್ಗೆನೂ ಕೂಡ ಮಾಡ್ತಿದ್ದೀನಿ. ಯಾಕೆ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸರಿ, ಇನ್ನೇನ್ ಬಿಸಿಲು ಬರ್ತಿದೆ ಬೆಳಗ್ಗೆಲಿ ಅಂತ ನೋಡಿ ಮನೆ ಒಳಗಡೆ ಹೋಗಿ ಆಚೆ ಬರೋಷ್ಟ್ರಲ್ಲಿ ಮಳೆ ಬರ್ತಿದೆ. ಈ ವೆದರ್ ಅಂತೂ ಯಾವಾಗ ಹೆಂಗಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಖುಷಿ ಆಯ್ತು, ಹೆಂಗೋ ಇವತ್ತಾದ್ರೂ ಬಿಸಿಲು ಬರ್ತಾ ಇದೆಯಲ್ಲಪ್ಪ ಅಂತ. ನೋಡಿದ್ರೆ ಮಳೆ ಸ್ಟಾರ್ಟ್ ಆಯ್ತು. ಇನ್ನು ನಾನಿವತ್ತು ಉಪ್ಪಿಟ್ಟಿಗೆ ಬನ್ಸಿ ರವೆನ ಯೂಸ್ ಮಾಡ್ತಾ ಇದೀನಿ. ತುಂಬಾನೇ ಹೆಲ್ತ್ಗೂ ಒಳ್ಳೇದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ಏನಾದ್ರು ಯಾಮಾರಿದ್ರೂ ಉಪ್ಪಿಟ್ಟು ಗಂಟು ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ರೀತಿ ಕಟ್ಕೊಳ್ಬಾರ್ದು ಅಂದ್ರೆ ಬನ್ಸಿ ರವೆನ ಯೂಸ್ ಮಾಡಿ ನೋಡಿ. ನಿಜವಾಗ್ಲೂ ಇದನ್ನ ಜಾಸ್ತಿ ಆಡಿಸ್ತಾನೆ ಇರ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಒಂದ್ಸಲ ಹಾಕ್ಬಿಟ್ಟು ಬಿಟ್ಬಿಟ್ರೆ ಸಾಕು, ನಮಗೆ ಉಪ್ಪಿಟ್ಟು ಆಗತ್ತೆ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಚಿಕನ್ಗೆ ರೆಡಿ ಮಾಡ್ಕೊಳ್ತಾ ಇದೀನಿ. ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾ ಇದೀವಿ. ಆಫ್ಟರ್ ಎ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾರ್ತಿಕ ಇದ್ದಿದ್ನಾಗಿ ಇನ್ನೇನು 1 ತಿಂಗಳು ಮೇಲೇನೆ ಆಯ್ತು ನಾವು ಚಿಕನ್ ನ ಮಾಡ್ದೇನೆ, ಹಾಗೆ ತಿಂದೇನು ಕೂಡ. ಇವತ್ತು ನಮ್ಮ ಮನೇಲಿ ಫೈನಲಿ ಚಿಕನ್ ಮಾಡ್ತಾ ಇದೀವಿ, ಅದನ್ನು ಮೊಟ್ಟೆ ಕೋಳಿ ಸಾರು. ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಕ್ವಿಕ್ ಆಗಿ ನಿಮಗೂ ಕೂಡ ರೆಸಿಪಿನ ತೋರಿಸ್ತೀನಿ. ಸಾಂಬಾರ್ಗೆ ಫಸ್ಟ್ ಇಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ, ಚಕ್ಕೆ, ಲವಂಗ, ಕಡ್ಲೆ, ಹಾಗೆ ತುರ್ಕೊಂಡಿರುವಂತ ಕಾಯಿ, ಸ್ವಲ್ಪ ಗಸಗಸಿನ ಹಾಕಿ ಇದನ್ನ ಕ್ಲೀನ್ ಆಗಿ ಎಲ್ಲಾನು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಆಗಿ ಹುರ್ಕೊಳ್ಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನಿಲ್ಲಿ 8 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿ ಕ್ಲೀನ್ ಆಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಸಾಂಬಾರನ್ನ ಮಾಡ್ಲಿ ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೇನೆ ಸಾರು ಕೂಡ ಬೇಗನೆ ಕೆಡೋದಿಲ್ಲ. ಇನ್ನು ಅದನ್ನೆಲ್ಲ ಮಾಡಿಟ್ಟು ಅದು ಸ್ವಲ್ಪ ಆರ್ಲಿ ಅಂತ ಹೇಳಿ ಬಂದು ಇಲ್ಲಿ ಚಿಕನ್ ನ ತೊಳ್ಕೊಳ್ತಾ ಇದ್ದೀನಿ. ಚಿಕನ್ ನ ಕ್ಲೀನ್ ಆಗಿ ಎಲ್ಲ ತೊಳ್ಕೊಂಡು ಚಿಕನ್ ನ ಹುರ್ಕೊಳ್ಳೋಣ ಅಂತ ಹೇಳಿ ಬಂದೆ. ನನ್ಗಂತೂ ಚಿಕನ್ ಪೀಸ್ ಅಲ್ಲಿ ಗುಂಡ್ಕೆಕಾಯಿ ಪೀಸ್ ಅಂದ್ರೆ ತುಂಬಾನೇ ಇಷ್ಟ. ಒಬ್ಬೊಬ್ರು ಲೆಗ್ ಪೀಸು ಈ ರೀತಿ ಎಲ್ಲ ಇಷ್ಟ ಪಡ್ತಾರೆ. ನನ್ಗಂತೂ ಗುಂಡ್ಕೆಕಾಯಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಅದೆಲ್ಲ ಆದ್ಮೇಲೆ ನಾನಿಲ್ಲಿ ಕುಕ್ಕರ್ಗೆ 1 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ತೊಳೆದಿಟ್ಕೊಂಡಿರುವಂತ ಚಿಕನ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕೊಂಡಿರುವಂತ ಉಪ್ಪು ಚಿಕನ್ಗೆ ಚೆನ್ನಾಗಿ ಹಿಡಿಯೋ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ಇನ್ನು ಇದು ಸ್ವಲ್ಪ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಇಲ್ಲಿ ಮಸಾಲೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಅಂತ ಹೇಳಿ ನೋಡಿ. ಚಿಕನ್ ಈ ರೀತಿ ಎಲ್ಲ ನೀರ್ ಬಿಟ್ಕೊಂಡಿರುತ್ತೆ, ಇದೆಲ್ಲ ಕ್ಲೀನ್ ಆಗಿ ಸುಂಡೋ ತನಕ ನಾವು ಯಾವುದೇ ರೀತಿ ಸಾಂಬಾರನ್ನ ಹಾಕ್ಬಾರ್ದು. ನೋಡಿ ಎಷ್ಟು ಕ್ಲೀನ್ ಆಗಿ ನೀರೆಲ್ಲ ಸುಂಡಿದೆ. ಈ ಟೈಮ್ ಅಲ್ಲಿ ನಾವು ಸಾಂಬಾರನ್ನ ಹಾಕೊಳ್ಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ಚಿಕನ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚಿಕನ್ ಒಳ್ಳೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ರುಬ್ಕೊಂಡಿರುವಂತ ಸಾಂಬಾರನ್ನ ಹಾಕಿ ಮಿಕ್ಸಿ ಜಾರ್ಗೆ ಇನ್ನೊಂದ್ ಸ್ವಲ್ಪ ನೀರ್ನ ಹಾಕಿ ಅದನ್ನು ಕೂಡ ಹಾಕೊಂಡು ಸಾಂಬಾರೆಲ್ಲ ಚಿಕನ್ಗೆ ಮಿಕ್ಸ್ ಆಗೋ ತರ ಇಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಸಾಂಬಾರೆಲ್ಲ ಹಿಡಿಯೋ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಯಾವದಕ್ಕೆ ಬೇಕೋ ನಿಮ್ಗೆ ಅದಕ್ಕೆ ನೀರ್ನ ಹಾಕೊಂಡು ಇದನ್ನ 2 ರಿಂದ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ನಾನಿಲ್ಲಿ ಚಿಕನ್ ಕೂಗ್ಲಿಕ್ಕೆ ಅಂತ ಹೇಳಿ ಇಟ್ಟು ಮತ್ತೆ ಹೋಗಿ ನಾನು ಈರುಳ್ಳಿ, ಸೌತೆಕಾಯಿ ಹಾಗೆ ನಿಂಬೆಹಣ್ಣೆಲ್ಲ ಕೂಗ್ಕೊತಿದ್ದೆ. ನಮ್ಗಂತೂ ಚಿಕನ್ ಇಲ್ಲ ಮಟನ್ ಏನಾದ್ರೂ ಇದ್ದಾಗ ಈರುಳ್ಳಿ ಸೌತೆಕಾಯಿ ಕಾಂಬಿನೇಷನ್ ಆಗಿ ಇರ್ಲೇಬೇಕು. ಆಮೇಲೆ ಇಲ್ಲಿ ರಾಗಿ ಮುದ್ದೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಹಾ, ಈ ಮಳೆಗೆ ರಾಗಿ ಮುದ್ದೆ, ಮೊಟ್ಟೆ ಕೋಳಿ ಸಾಂಬಾರ್ ತಿಂತಾ ಇದ್ರೆ ನಿಜವಾಗ್ಲೂ ನನ್ಗಂತೂ ಇವತ್ತು ಎಷ್ಟೋ ದಿನ ಆದ್ಮೇಲೆ ತಿಂತಿದ್ದಕ್ಕೂ ಅದಕ್ಕೂ ಏನೋ ಸಿಕ್ತಂಗ ಆಗ್ತಿತ್ತು. ನಮ್ಮ ಮನೇಲಿ ಮುದ್ದೆನ ಇದೇ ರೀತಿ ದೊಣ್ಣೆಲೆ ಮಾಡೋದು. ನೀವು ಒಬ್ಬೊಬ್ರು ಸ್ಪೂನಲ್ಲೆಲ್ಲ ಮಾಡ್ಕೊಂಡ್ ಬಿಡ್ತಾರೆ, ಬಟ್ ದೊಣ್ಣೆಲ್ ತಿರುಗುವಂತ ಮುದ್ದೆ ಮಾತ್ರ ನಿಜವಾಗ್ಲೂ ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ. ನೀವೇನಂತೀರಾ? ನಿಜ ಅಲ್ವಾ? ಇವಾಗ ನೋಡಿ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯ್ತು. ಆಹಾ, ಎಷ್ಟು ಚೆನ್ನಾಗಿ ಕುದೀತಿದೆ. ನಾವು ಮೊಟ್ಟೆ ಆಗ್ಲಿ ಅದ್ರ ಮೊಟ್ಟೆ ಬುದ್ಧಿ ಬಂದಿರುತ್ತಲ್ಲ ಅದನ್ನ ಹಾಕ್ಬಾರ್ದು, ಯಾಕಂದ್ರೆ ಅದು ಕಲ್ಸೋಗ್ಬಿಡುತ್ತೆ. ನಾವ್ ಇವಾಗ ಅದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಇನ್ನೊಂದ್ಸಲ ಸ್ಟವ್ನ ಆನ್ ಮಾಡ್ಕೊಂಡು ಇದನ್ನ ಕುದಿಸ್ಕೊಳ್ಬೇಕು. ಮೊಟ್ಟೆನೆಲ್ಲ ಹಾಕಿದ ತಕ್ಷಣ ಕೂಡ ಸಾಂಬಾರ್ನ ತಿರ್ಗಿಸ್ಕೊಳಕ್ ಹೋಗ್ಬೇಡಿ, ಅದು ಕಲ್ಸ್ಕೊಬಿಡುತ್ತೆ. ಅದು ಒಂದ್ 5 ನಿಮಿಷ ಮಾಡೋ ತನಕ ಬಿಡಿ. ನಾನೇನು ಚಿಕನ್ ಆಚೆಗಡೆ ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಮನೇಲಿ ಚಿಕನ್ ಆಗ್ಲಿ ಮಟನ್ ನಾನ್ ವೆಜ್ ನ
ಮನೆ ಒಳಗಡೆ ಮಾಡಲ್ಲ. ಅದಕ್ಕೆ ನಾವಿಲ್ಲಿ ಆಚೆಗಡೆ ಒಂದು ಸ್ಟವ್‌ನ ಇಟ್ಕೊಂಡಿದೀವಿ. ಅಲ್ಲಿ ಮಾಡ್ಕೊಳ್ತೀವಿ. ಆಲ್ಮೋಸ್ಟ್ ಹಳ್ಳಿ ಕಡೆ ಯಾರುನು ಕೂಡ ಅಡುಗೆ ಮನೇಲಿ ನಾನ್ ವೆಜ್‌ನ ಮಾಡಕ್ ಹೋಗಲ್ಲ. ಆಚೆಗಡೆನೆ ಸಪರೇಟ್ ಇಟ್ಕೊಂಡು ಮಾಡ್ಕೊಂಡಿರ್ತಾರೆ. ಸೊ ನಾವು ಅಷ್ಟೇನೆ ಅಡುಗೆ ಮನೇಲಿ ನಾನ್ ವೆಜ್‌ನ ಮಾಡಲ್ಲ. ನೀವು ನನ್ನ ಹಳೆ ವಿಡಿಯೋ ನೋಡಿರೋರಾಗಿದ್ರೆ ಗೊತ್ತೇ ಇರುತ್ತೆ. ನಮ್ಮ ಅಡುಗೆ ಮನೇಲಿ ತಾಣ ಇದೆ. ನಾವು ಅದಕ್ಕೆ ಪೂಜೆ ಮಾಡೋದ್ರಿಂದ ನಾನ್ ವೆಜ್ ಎಲ್ಲ ಅಲ್ಲಿಗೆ ತಕೊಂಡು ಹೋಗೋದು ಇಲ್ಲ. ಇನ್ನು ನಮ್ಮ ಮನೇಲಿ ಯಾಕಪ್ಪ ವೆಜ್ ನಾನ್ ವೆಜ್ 2 ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮ ಮಾವ ನಾನ್ ವೆಜ್‌ನ ತಿನ್ನಲ್ಲ. ಅವರು ದೇವಸ್ಥಾನ ಸ್ಟಾರ್ಟ್ ಮಾಡ್ದಾಗಿಂದನೂ ಅಷ್ಟೇನೆ ಅವ್ರು ನಾನ್ ವೆಜ್ ಮೊಟ್ಟೆ ಏನು ಕೂಡ ಅವರು ತಿನ್ನಲ್ಲ. ಇನ್ನು ನಾನು ಶಿವು ನಮ್ಮ ಅತ್ತೆ ಇಷ್ಟು ಜನ ತಿನ್ಕೊಳ್ತೀವಿ ಅಷ್ಟೇ. ಅದಕ್ಕೆ ಅವ್ರಿಗೆ ವೆಜ್ ಊಟ ಮಾಡಿಟ್ಟು ನಮ್ಗೆ ನಾನ್ ವೆಜ್‌ನ ಮಾಡ್ಕೊಳ್ತೀವಿ. ಇನ್ನು ಸಾಂಬಾರ್ ರೆಡಿ ಆಯ್ತು. ನಾನಿಲ್ಲಿ ಯಾಕಪ್ಪ ಚಾಕಲ್ಲಿ ಆ ರೀತಿ ಮಾಡ್ತಿದ್ದೀನಿ ಅಂತಂದ್ರೆ ಆಚೆ ಕಡೆಯಿಂದ ಚಿಕನ್ನ ತರೋದ್ರಿಂದ ದೃಷ್ಟಿ ಆಗಿರುತ್ತೆ, ಇಲ್ಲಾಂದ್ರೆ ಕಣ್ಣೆಸ್ರು ತರ ಆಗಿರುತ್ತೆ, ಹೊಟ್ಟೆ ನೋವೇನಾದ್ರು ಇಟ್ಕೊಳ್ಳುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ. ನಿಮ್ಮ ಮನೇಲೂ ಕೂಡ ಮಾಡ್ತೀರಾ ಕಮೆಂಟ್ ಮಾಡಿ. ಇನ್ನು ಸಾಂಬಾರ್ ರೆಡಿ ಆಯ್ತು. ಇವಾಗ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋದೇನೆ. ಆಚೆಗಡೆ ಮಳೆ ಬರ್ತಿರೋದಕ್ಕೂ ಚಳಿಗೂನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೊಟ್ಟೆ ಕೋಳಿ ಸಾಂಬಾರ್ ಅಂತೂ ಸೂಪರ್ ಕಾಂಬಿನೇಷನ್ ಅಲ್ವಾ, ಸಖತ್ತಾಗಿತ್ತು ಊಟ ಮಾತ್ರ. ಈ ರೆಸಿಪಿ ಮಾತ್ರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸಖತ್ತಾಗಿದೆ. ಹಾಗೇನೆ ಶಿವು ಟೇಸ್ಟ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ನೀವೇ ನೋಡಿ. ಹೆಂಗೈತೆ? ಇನ್ನು ಭರ್ಜರಿಯಾಗಿ ಊಟ ಅಂತ ಆಯ್ತು. ನಿಮ್ಮ ಮನೇಲೂ ಕೂಡ ಇವತ್ತು ನಾನ್ ವೆಜ್‌ನ ಮಾಡಿದ್ರ ಕಮೆಂಟ್ ಮಾಡಿ. ಇನ್ನು ಮಳೆ ಬರ್ತಿತ್ತು, ಇನ್ನೇನು ಹೊಟ್ಟೆ ತುಂಬಾ ಊಟ ಆಯ್ತು. ಈಗ ಕಣ್ ತುಂಬಾ ನಿದ್ದೆ ಮಾಡೋದಷ್ಟೇ, ಹೋಗಿ ಮಲ್ಕೊಳ್ಳೋದು. ಈ ಬ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ರೆಸಿಪಿನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೇನೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಮತ್ತೊಂದು ವ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಸಿಗ್ತೀನಿ. ಟಾಟಾ ಬೈ ಬೈ, ಥ್ಯಾಂಕ್ ಯು.